ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಪಾರ್ಟ್ 3 ಆಫ್ ಕೆಸುವಿನ ಎಲೆಯಿಂದ ಚಟ್ನಿ ಹೇಗೆ ಮಾಡೋದಂತ ಹೇಳಿ ಮಾಮಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡೋ ಹೇಗಾಗ್ತದೆ ಅಂತ ಹೇಳಿ. ಸೊ ಈಗ ಎಲೆ ದೊಡ್ಡದಂತ ಹೇಳಿ ಅದನ್ನೀಗ ಸಣ್ಣದು ಮಾಡಿ ಸ್ವಲ್ಪ ಕ್ಲೀನ್ ಮಾಡುವ ಅಂತ ತೊಳಿಲಿಕ್ಕೆ ಮಾಡಿ ತೊಳೆಯುವ ಎಲೆಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಫಸ್ಟಿಗೆ ತೊಳೆಯುವುದು. ಸೊ ಈಗ ಅದು ಚಟ್ನಿ ಮಾಡಲಿಕ್ಕೆ ಅದನ್ನು ಸಣ್ಣದು ಮಾಡಬೇಕಂತೆಲ್ಲ, ಮೀಡಿಯಮ್ ಅದನ್ನು ಹೇಗೆ ಗ್ರೈಂಡ್ ಮಾಡೋದಲ್ವ, ಅದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ಉಂಟು. ಈಗ ಸಣ್ಣದು ಮಾಡಿ ಕಟ್ ಮಾಡಿದರೆ ಆಯಿತು. ಸೊ ಈಗ ಚಟ್ನಿ ಮಾಡಲಿಕ್ಕೆ ಇದು ಕಟ್ ಮಾಡಿದ ಎಲೆಯನ್ನು ಸ್ವಲ್ಪ ಬೇಯಿಸಬೇಕು. ಅದನ್ನೊಂದು ಬಾಣಲೆ ಹಾಕಿ ಸ್ವಲ್ಪ ಬೇಯಿಸುವ ಅಂತ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಅಂತ ಹೇಳಿ ಚಟ್ನಿ ಮಾಡಲಿಕ್ಕೆ ಆಗುವಾಗ ಹೀಗೆ ಮುಚ್ಚಿಟ್ಟಾಯಿತು. ಸ್ವಲ್ಪ 2 ನಿಮಿಷ ಹಾಗೆ ಬೇಯಲಿ, 4 ನಿಮಿಷ 5 ನಿಮಿಷ 5 ನಿಮಿಷ ಹಾಗೆ ಬೇಯಲಿ ಅಂತ ಹೇಳ್ತಿದ್ದಾರೆ ಮಾಮಿ. ಸೊ 5 ನಿಮಿಷ ಆಗಲಿ. ಹೀಗೆ ಬೇಯಬೇಕು. ಬಿಸಿಯಾಗಿದೆ ಈಗ. ಸೊ ನೀರನ್ನು ಈಗ ಸಪ್ರೇಟ್ ಮಾಡಿ ಇಡಬೇಕು. ಸೊ ಈಗ ಇದನ್ನು ಆಫ್ ಮಾಡ್ತೇನೆ. ನೀರನ್ನು ಈಗ ಸಪ್ರೇಟ್ ಮಾಡಿ ಸ್ವಲ್ಪ ಸ್ಟ್ರೈನ್ ಮಾಡೋದ್ರೆ ನೀರಲ್ಲಿ ಬೇಡ. ಚಟ್ನಿ ಮಾಡಲಿಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್: ಒಂದು ತುರಿದ ತೆಂಗಿನಕಾಯಿ, ಮತ್ತು ಮೆಣಸು, ಕೆಂಪು ಮೆಣಸು ಸ್ವಲ್ಪ ಫ್ರೈ ಮಾಡಿದ್ದೆವು ಆಯಿಲಲ್ಲಿ, ಮತ್ತು ಬೆಳ್ಳುಳ್ಳಿ ಒಂದು ಸಣ್ಣದು 3-4 ಹಾಗೆ, ಮತ್ತು ಸ್ವಲ್ಪ ಬೆಲ್ಲ, ಮತ್ತು ಒಂದು ಹುಣಸೆ ಹುಳಿ, ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಟೇಸ್ಟಿಗೆ. ಸೊ ಇಷ್ಟು ಹಾಕಿ ಅದು ಸೊಪ್ಪು ಈಗ ತಣ್ಣಗಾಗ್ತಾ ಉಂಟು. ಸೊ ಸ್ವಲ್ಪ ಅದು ತಣ್ಣಗಾಗಲಿ, ಮತ್ತು ಇದನ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡಿದರೆ ಆಯಿತು. ಸೊ ಫಸ್ಟಿಗೆ ಇದನ್ನು ಗ್ರೈಂಡ್ ಮಾಡುವ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚಂದ ಮಾಡಿ ಗ್ರೈಂಡ್ ಮಾಡುವ. ಕೆಸುವಿನ ಎಲೆದು ಚಟ್ನಿ ಸೂಪರ್ ಕಾಣ್ತಾ ಉಂಟು. ನೋಡಲಿಕ್ಕೆ ಸಹ ತುಂಬ ಟೇಸ್ಟ್ ಥರವೇ ಇದೆ. ಸೊ ಇದನ್ನು ಟೇಸ್ಟ್ ಮಾಡಿ ಸಹ ನೋಡುವ. ಸೊ ಈಗ ನಾವು ಕೆಸುವಿನ ಎಲೆದ್ದು ಚಟ್ನಿಯನ್ನು ಟೇಸ್ಟ್ ಮಾಡುವ. ಸ್ವಲ್ಪ ಬಡಿಸುವ. ಅದು ತಿಮರೆ ಚಟ್ನಿ ಉಂಟಲ್ಲ, ಹಾಗೆಯೇ ಕಾಣ್ತಾ ಉಂಟು. ಟೇಸ್ಟ್ ಸಹ ಸ್ವಲ್ಪ ಸಿಮಿಲರ್ ಸಹ ಉಂಟು. ಅದು ಬೆಳ್ಳುಳ್ಳಿ ಎಲ್ಲ ಹಾಕಿ ಟೇಸ್ಟ್ ಸೂಪರ್ ಆಗಿದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಲೆಟ್ಸ್ ಮೀಟ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ಮಾಮಿ ಸಹ ಬಾಯ್ ಹೇಳ್ತಿರಲ್ಲ.